ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ. ಈ ಒಂದು ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ. ಅಭ್ಯಾಸ 3.1 ಮತ್ತು 3.2 ಬಿಡಿಸಿದ್ದೇವೆ. ಆ ವಿಡಿಯೋದ PDF ಲಿಂಕನ್ನು ಮತ್ತು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಬಹುದು. ಇವತ್ತು ನಾವು ಅಭ್ಯಾಸ 3.3 ಬಿಡಿಸೋಣ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 1, ಸಮಾಂತರ ಚತುರ್ಭುಜ ABCD ಅನ್ನು ಕೊಡಲಾಗಿದೆ. ಇಲ್ಲಿ ಚಿತ್ರವನ್ನು ನೋಡಬಹುದು. ಇಲ್ಲಿ ABCD ಅನ್ನೋ ಒಂದು ಸಮಾಂತರ ಚತುರ್ಭುಜವನ್ನು ಕೊಡಲಾಗಿದೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವಾಕ್ಯ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 1 ರಿಂದ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಮಾಂತರ ಚತುರ್ಭುಜ ABCD ಅನ್ನೋ ಚಿತ್ರವನ್ನು ನಾವು ಬಳಸಿಕೊಂಡು ಮತ್ತು ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು ಬಳಸಿಕೊಂಡು ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಪ್ರಶ್ನೆ 1, ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಚಿತ್ರವನ್ನು ನಾನು ಇಲ್ಲಿ ಬಿಡಿಸಿಕೊಂಡಿದ್ದೇನೆ. ಇಲ್ಲಿ ABCD ಒಂದು ಸಮಾಂತರ ಚತುರ್ಭುಜವಾಗಿದೆ. ಇದರಲ್ಲಿ ಒಂದನೇದು AD = BC ಆಗುತ್ತದೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು. AD ಏನಾಗುತ್ತೆ ಅಂದರೆ BC ಆಗುತ್ತದೆ. ಅದೇ ರೀತಿ AB = CD ಆಗುತ್ತದೆ. ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತಾವೆ, ಸಮನಾಗಿ ಇರುತ್ತವೆ. ಈ ಬಾಹುವಿಗೆ ಸಮಾಂತರ ಇದು, ನೆಕ್ಸ್ಟ್ ಈ ಬಾಹುವಿಗೆ ಇದು ಅಭಿಮುಖ ಬಾಹು ಇರುವುದರಿಂದ ಇವು ಸಮನಾಗಿ ಇರುತ್ತವೆ. ಆದ್ದರಿಂದ ಇಲ್ಲಿ ಯಾವ ಗುಣ ಅಂತ ಬರೀಬೇಕಂದ್ರೆ ನಾವು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಎರಡನೇದು ಕೋನ DCB ಏನಾಕೈತೆ ಅಂದರೆ ಕೋನ DAB. ಇಲ್ಲಿ ನೀವು ನೋಡ್ಬೋದು ಕೋನ ಎಲ್ಲಿದೆ ಅಂದರೆ DCB ಏನಾಗುತ್ತೆ ಅಂದರೆ DAB. ಯಾಕಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಏನಾಗಿರ್ತಾವೆ, ಸಮನಾಗಿರುತ್ತವೆ. ಅಂದರೆ ಕೋನ A ಕೋನ C ಆಗುತ್ತೆ. ನೆಕ್ಸ್ಟ್ ಕೋನ B ಕೋನ D ಆಗುತ್ತದೆ. ಹಾಗಾಗಿ ಇಲ್ಲಿ ನಾವು ಏನಂತೆ ಬರಿಬೇಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಮೂರನೇದು OC = OA. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಇದೇನಿದೆ ಅಂದರೆ AC ಅನ್ನೋದು ಕರ್ಣ, ನೆಕ್ಸ್ಟ್ BD ಅನ್ನೋದು ಇದೊಂದು ಕರ್ಣ. ಇವಾಗ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನಕ್ಕ ಅಂದರೆ ಪರಸ್ಪರ ಸಮನಾಗಿ ಅರ್ಧಿಸುತ್ತವೆ. ಹಂಗೆಲ್ಲ ಸಮನಾಗಿ ಅರ್ಧಿಸುತ್ತವೆ ಅಂದರೆ ಇಲ್ಲಿ ಏನಕ್ಕತ್ತೆ ಅಂದರೆ ಇದು OA ಎಷ್ಟಿರುತ್ತೋ OC ಕೂಡ ಅಷ್ಟೇ ಇರುತ್ತದೆ. ಅದೇ ರೀತಿ OB ಎಷ್ಟಿರುತ್ತೋ ನೆಕ್ಸ್ಟ್ ODನೂ ಕೂಡ ಅಷ್ಟೇ ಇರುತ್ತದೆ. ಹಾಗಾಗಿ ಇಲ್ಲಿ ನಾವು ಯಾವ ಗುಣ ಅಂತ ಬರಿಬೇಕಂದ್ರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತೇಳಿ ಬರಿಬೇಕು. ನೆಕ್ಸ್ಟ್ ನಾಲ್ಕನೇದು ಇಲ್ಲಿ M ಅಂದ್ರೆ ನಾವು ಅಳತೆ ಅಂತ ತಗೋತೀವಿ. ಕೋನ DAB ಪ್ಲಸ್ ಕೋನ CDA ಇಲ್ಲಿ = 180 ಆಗುತ್ತದೆ. ಇಲ್ಲಿ ನೋಡ್ಬೋದು ಕೋನ DAB ಮತ್ತು CDA ಅಂದರೆ ಈ ಕೋನ ಮತ್ತು ಈ ಕೋನ ಕೂಡಿಸಿದಾಗ ನಮಗೆ 180 ಆಗುತ್ತದೆ. ಯಾಕಂದರೆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರ್ತದೆ ಅಂದರೆ 180 ಆಗಿರುತ್ತದೆ. ಅದೇ ರೀತಿ B ಮತ್ತು C ಕೂಡಿಸಿದರೂ ಕೂಡ 180 ಆಗುತ್ತದೆ. ಹಾಗಾಗಿ ಇಲ್ಲಿ ನಾವು ಯಾವ ಗುಣವನ್ನು ಬರೀಬೇಕಂದ್ರೆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂತೇಳಿ ಬರಿಬೇಕು. ಪ್ರಶ್ನೆ ಸಂಖ್ಯೆ 2ರಲ್ಲಿ ಮೊದಲನೇ ಚಿತ್ರ ಈ ರೀತಿಯಾಗಿದೆ. ಇಲ್ಲಿ ABCD ಅನ್ನೋದೊಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿ ನಾವು X, Y ಮತ್ತು Z ಬೆಲೆಗಳನ್ನು ಕಂಡುಹಿಡಿಬೇಕು. ಇಲ್ಲಿ ಕೋನ್ B ಪ್ಲಸ್ ಕೋನ್ C = 180 ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಈಗಾಗಲೇ ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರ್ತತಿ 180 ಆಗಿರುತ್ತದೆ. ಇಲ್ಲಿ ನಾವು ಕಂಪಲ್ಸರಿ ನಾವು ಯಾವ ಗುಣವನ್ನು ಬಳಸಿದ್ವಿ ಅಂತೇಳಿ ಇಲ್ಲಿ ನಾವು ಬ್ರಾಕೆಟ್ನಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ಕೋನ್ B ಮತ್ತು ಕೋನ್ C ಗಳು ಸರಳ ಕೋನ ಪೂರಕಗಳಾಗಿವೆ. ಈ ರೀತಿ ಬರ್ಲಿಕ್ಕಂದ್ರೂ ಏನು ಬರಿಬೇಕಂದ್ರೆ ಇಲ್ಲಿ ನಾವು ಪಾರ್ಶ್ವ ಕೋನಗಳು ಅಂತೇಳಿ ಬರೆದ್ರು ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಕೋನ್ B ಅಂದರೆ ಎಷ್ಟಿದೆ 100 ಇದೆ. ನೆಕ್ಸ್ಟ್ ಪ್ಲಸ್ ಕೋನ್ C ಅಂದ್ರೆ ಏನು X = 180. ನೆಕ್ಸ್ಟ್ X = 180. ಇದು ಈ ಕಡೆ ಬಂದರೆ -100 ಆಗುತ್ತಾ. ನೆಕ್ಸ್ಟ್ X = 180ರಲ್ಲಿ 100 ಹೋದರೆ 80 ಆಗುತ್ತದೆ. ಅಂದರೆ X ಬೆಲೆ ಎಷ್ಟಾಯಿತು 80 ಆಗುತ್ತದೆ. ನೆಕ್ಸ್ಟ್ ಅದೇ ರೀತಿ
ಕೋನ್ ಡಿ ಈಕ್ವಲ್ ಟು ಕೋನ್ ಬಿ ಅಂದರೆ ಇದು ಕೋನ್ ಡಿ ಈಕ್ವಲ್ ಟು ಕೋನ್ ಬಿ. ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಿರ್ತಾವೆ ಸಮನಾಗಿರುತ್ತವೆ. ಹಾಗಾಗಿ ಇಲ್ಲಿ ನೀವು ಬರಿಬೇಕು ಯಾವ ಗುಣ ಅಂದರೆ ಕೋನ್ ಡಿ ಮತ್ತು ಕೋನ್ ಬಿಗಳು ಅಭಿಮುಖ ಕೋನಗಳು ಅಂತೇಳಿ ಬರಿಬೇಕು. ನೆಕ್ಸ್ಟ್ ಕೋನ್ ಡಿ ಅಂದರೆ ಏನಿದೆ ವಾಯ್ ಈಕ್ವಲ್ ಟು ಕೋನ್ ಬಿ ಅಂದರೆ ಎಷ್ಟಿದೆ 100 ಡಿಗ್ರಿ ಅಂದೆ. ಹಾಗಾಗಿ ವಾಯ್ ಈಕ್ವಲ್ ಟು ಎಷ್ಟಾಗುತ್ತಾ 100 ಡಿಗ್ರಿ ಆಗುತ್ತದೆ. ಅದೇ ರೀತಿ ಇಲ್ಲಿ ನಾವು ಜಡ್ ಬೆಲೆಯನ್ನು ಕಂಡುಹಿಡಿಬೇಕು. ಕೋನ್ ಎ ಈಕ್ವಲ್ ಟು ಕೋನ್ ಸಿ ಆಗುತ್ತೆ. ಯಾಕಂದರೆ ಈಗಾಗಲೇ ಗೊತ್ತಿದೆ ನಮಗೆ ಕೋನ್ ಎ ಮತ್ತು ಕೋನ್ ಸಿಗಳು ಅಭಿಮುಖ ಕೋನಗಳಾಗಿರುತ್ತವೆ. ಇಲ್ಲಿ ಕೋನ್ ಎ ಅಂದರೆ ಏನಿದೆ ಜಡ್ ಇದೆ. ಅದೇ ರೀತಿ ಕೋನ್ ಸಿ ಅಂದರೆ ಏನಿದೆ ಎಕ್ಸ್ ಇದೆ. ಈಗಾಗಲೇ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟು ಬಂದಿದೆ 80 ಡಿಗ್ರಿ ಬಂದಿದೆ. ಹಾಗಾಗಿ ಜಡ್ ಬೆಲೆ ಕೂಡ 80 ಡಿಗ್ರಿ ಆಗುತ್ತದೆ. ಅಂದರೆ ಜಡ್ ಈಕ್ವಲ್ ಟು 80 ಡಿಗ್ರಿ ಆಗುತ್ತದೆ. ಎರಡನೇ ಚಿತ್ರ ಈ ರೀತಿಯಾಗಿದೆ. ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಒಂದು ಸಮಾಂತರ ಚತುರ್ಭುಜವಾಗಿದೆ. ನೆಕ್ಸ್ಟ್ ಕೋನ್ ಎ ಪ್ಲಸ್ ಕೋನ್ ಡಿ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ನೋಡಬಹುದು ಈ ಕೋನ ಕೂಡಿಸಿ ನಮಗೆ 180 ಡಿಗ್ರಿ. ಯಾಕಂದರೆ ಇವೆರಡೂ ಕೋನಗಳೇನಾಗಿವೆ ಪಾರ್ಶ್ವ ಕೋನಗಳಾಗಿವೆ. ಹಾಗಾಗಿ ಇಲ್ಲಿ ನಾವೇನಂತೆ ಬರೀಬೇಕಂದ್ರೆ ಕೋನ್ ಎ ಮತ್ತು ಕೋನ್ ಡಿಗಳು ಸರಳ ಕೋನ ಪೂರಕಗಳಾಗಿವೆ ಅಥವಾ ಪಾರ್ಶ್ವ ಕೋನಗಳಾಗಿವೆ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಕೋನ್ ಎ ಅಂದರೆ ಎಷ್ಟಿದೆ ಎಕ್ಸ್ ಇದೆ. ನೆಕ್ಸ್ಟ್ ಪ್ಲಸ್ ಕೋನ್ ಡಿ ಇದೆ ಎಷ್ಟಿದೆ 50 ಇದೆ. ನೆಕ್ಸ್ಟ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ. ಇದು ಪ್ಲಸ್ 50 ಈ ಕಡೆ ಬಂದರೆ -50 ಆಯಿತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 180ರಲ್ಲಿ 50 ಹೋದರೆ 130 ಡಿಗ್ರಿ ಆಗುತ್ತದೆ. ಅಂದರೆ ಈ ಎ ಕೋನ ಎಷ್ಟಾಗುತ್ತಂದರೆ 130 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಕೋನ್ ಎ ಈಕ್ವಲ್ ಟು ಕೋನ್ ಸಿ. ಇಲ್ಲಿ ನೀವು ನೋಡ್ಬೋದು ಕೋನ್ ಎ ಈಕ್ವಲ್ ಟು ಕೋನ್ ಸಿ ಆಗುತ್ತದೆ. ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳೇನಿರ್ತಾವೆ ಸಮನಾಗಿರುತ್ತವೆ. ಇಲ್ಲಿ ನಾವು ಗುಣಗಳನ್ನು ಬರಿಬೇಕು. ಕೋನ್ ಎ ಮತ್ತು ಕೋನ್ ಸಿಗಳು ಅಭಿಮುಖ ಕೋನಗಳಂತೇಳಿ ಬರಿಬೇಕು. ನೆಕ್ಸ್ಟು ಕೋನ್ ಎ ಅಂದರೆ ಏನಿದೆ ಎಕ್ಸ್ ಇದೆ. ಕೋನ್ ಸಿ ಅಂದರೆ ಏನಿದೆ ವಾಯ್ ಇದೆ. ಅದನ್ನ ಇಲ್ಲಿ ನಾನು ಬರೆದಿದ್ದೀನಿ. ಈಗಾಗಲೇ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟಿದೆ ಅಂದರೆ 130 ಡಿಗ್ರಿ ಇದೆ. ಹಾಗಾಗಿ ವಾಯ್ ಈಕ್ವಲ್ ಟು ಎಷ್ಟಾಗುತ್ತಂದರೆ 130 ಡಿಗ್ರಿ ಆಗುತ್ತದೆ. ಅದೇ ರೀತಿ ಕೋನ್ ಬಿ ಈಕ್ವಲ್ ಟು ಕೋನ್ ಡಿ. ಇಲ್ಲಿ ನೋಡ್ಬೋದು ಕೋನ್ ಬಿ ಇದು ಕೋನ್ ಬಿ ಈಕ್ವಲ್ ಟು ಕೋನ್ ಡಿ. ಇವನಿದಾವು ಕೂಡ ಅಭಿಮುಖ ಕೋನಗಳಿದ್ದಾವೆ. ಹಾಗಾಗಿ ಅಭಿಮುಖ ಕೋನಗಳು ಏನಿರ್ತಾವೆ ಸಮನಾಗಿರುತ್ತವೆ. ನೆಕ್ಸ್ಟು ಕೋನ್ ಬಿ ಈಕ್ವಲ್ ಟು ಕೋನ್ ಡಿ ಎಷ್ಟಿದೆ 50 ಡಿಗ್ರಿ ಇದೆ. 50 ಅಂತೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ನಾವು ಇಲ್ಲಿ ಜಡ್ ಬೆಲೆಯನ್ನು ಕಂಡುಹಿಡಿಬೇಕು. ಈಗ ಈ ಬೆಲೆ ನಮಗೆ ಗೊತ್ತಿದೆ. ಇವಾಗ ಇದನ್ನು ಕಂಡುಹಿಡಿಬೇಕು ನಾವು. ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ 50 ಡಿಗ್ರಿ ಪ್ಲಸ್ ಜಡ್ ಈಕ್ವಲ್ ಟು 180 ಡಿಗ್ರಿ ಅಂತೇಳಿ ಬರ್ಕೋಬೇಕು. ಯಾಕಂದರೆ ಇದು ಒಂದು ಇಲ್ಲಿ ಸರಳ ಯುಗ್ಮ ಉಂಟಾಗಿರುತ್ತದೆ. ಇಲ್ಲಿ ಬ್ರಾಕೆಟ್ನಲ್ಲಿ ಬರಿಬೇಕು ಸರಳ ಯುಗ್ಮಗಳು ಅಂತೇಳಿ ಬರಿಬೇಕು. ನೆಕ್ಸ್ಟು ಜಡ್ ಈಕ್ವಲ್ ಟು 180 ಡಿಗ್ರಿ. ಇದು ಪ್ಲಸ್ ಇದ್ದದ್ದು ಈ ಕಡೆ ಬಂದರೆ -50 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಜಡ್ ಈಕ್ವಲ್ ಟು 180ರಲ್ಲಿ 50 ಹೋದರೆ 130 ಡಿಗ್ರಿ ಆಗುತ್ತದೆ. ಅದೇ ರೀತಿ ಮೂರನೇ ಚಿತ್ರ. ಇಲ್ಲಿ ಎ ಬಿ ಸಿ ಡಿ ಅನ್ನೋದೊಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಲಂಬ ಕೋನ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ, ಇದು ಲಂಬ ಕೋನ ಆದರೆ ಇದು ಕೂಡ ಒಂದು ಲಂಬ ಕೋನನೇ ಆಗಿರುತ್ತದೆ. ಅದೇ ರೀತಿ ಇದು ಒಂದು ಕೂಡ ಲಂಬ ಕೋನ, ಇದು ಒಂದು ಕೂಡ ಲಂಬ ಕೋನ ಆಗಿರುತ್ತದೆ. ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಂದರೆ 90 ಡಿಗ್ರಿ ಆಗಿರುತ್ತದೆ. ಹಾಗಾಗಿ ನಾನು ಎಕ್ಸ್ ಈಕ್ವಲ್ ಟು 90 ಡಿಗ್ರಿ ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ ಅಂದರೆ ಇದು ಒಂದು ತ್ರಿಭುಜವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಹೌದಾ, ಅಂದರೆ ನಮ್ಗೆ ಗೊತ್ತಿದೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತದೆ ಅಂದರೆ 180 ಡಿಗ್ರಿ ಆಗಿರುತ್ತದೆ. ಈಗಾಗಲೇ ನಾವು ಎಕ್ಸ್ ಕಂಡು ಹಿಡ್ಕೊಂಡಿದ್ದೀವಿ ಎಷ್ಟಂದರೆ 90 ಡಿಗ್ರಿ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಇವಾಗ ವೈ ಪ್ಲಸ್ 90 ಪ್ಲಸ್ 30 ಅಂದರೆ 120 ನೆಕ್ಸ್ಟ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ವೈ ಈಕ್ವಲ್ ಟು 180, ಇದು ಈ ಕಡೆ ಬಂದರೆ -120 ಆಗುತ್ತದೆ. ನೆಕ್ಸ್ಟ್ ವೈ ಈಕ್ವಲ್ ಟು 180ರಲ್ಲಿ 120 ಹೋದರೆ 60 ಡಿಗ್ರಿ ಆಗುತ್ತದೆ. ಅಂದರೆ ಇಲ್ಲಿ ವಾಯಿನ ಬೆಲೆ ಎಷ್ಟಾಗುತ್ತೋ 60 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟು ವಾಯ್ ಈಕ್ವಲ್ ಟು ಜೆಡ್ ಈಕ್ವಲ್ ಟು 60 ಡಿಗ್ರಿ ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಇದು ವಾಯ್ ಈಕ್ವಲ್ ಟು ಜೆಡ್ ಆಗುತ್ತೆ. ಯಾಕಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ಪರ್ಯಾಯ ಅಂತರ್ಕೋನಗಳಾಗಿವೆ. ಇವೆರಡೂ ಕೂಡ ಪರ್ಯಾಯ ಅಂತರ್ಕೋನಗಳಾಗಿವೆ. ಹಾಗಾಗಿ ಇವೆರಡು ಕೋನಗಳು ಸಮನಾಗಿರುತ್ತವೆ. ನೆಕ್ಸ್ಟು ನಾಲ್ಕನೇ ಚಿತ್ರ ಈ ರೀತಿಯಾಗಿದೆ. ಇಲ್ಲಿ ಕೂಡ ಎ ಬಿ ಸಿ ಡಿ ಅನ್ನೋದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿ ಕೋನ್ ಡಿ ಈಕ್ವಲ್ ಟು ಕೋನ್ ಬಿ. ಇಲ್ಲಿ ನೋಡ್ಬೋದು ಕೋನ್ ಡಿ ಈಕ್ವಲ್ ಟು ಕೋನ್ ಬಿ.
ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಇಲ್ಲಿ ನೀವು ಏನಂತ ಬರಿಬೇಕಂದ್ರೆ ಅಭಿಮುಖ ಕೋನಗಳು ಅಂತೇಳಿ ಬರಿಬೇಕು. ನೆಕ್ಸ್ಟ್ ಕೋನ್ ಡಿ ಇದೆ ಎಷ್ಟಿದೆ y ಇದೆ. ನೆಕ್ಸ್ಟ್ ಕೋನ್ ಬಿ ಎಷ್ಟಿದೆ 80 ಡಿಗ್ರಿ ಇದೆ. ಅಂದರೆ y ಬೆಲೆ ಎಷ್ಟಾಗುತ್ತೆ 80 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಕೋನ್ ಎ ಪ್ಲಸ್ ಕೋನ್ ಡಿ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ನೋಡ್ಬೋದು ಕೋನ್ ಎ ಪ್ಲಸ್ ಕೋನ್ ಡಿ ಅಂದರೆ ಇವೇನಿದೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳಾಗಿವೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟತಿ 180 ಡಿಗ್ರಿ ಆಗಿರುತ್ತದೆ. ಕೋನ್ ಎ ಅಂದರೆ ಏನಿದೆ ಎಕ್ಸ್ ಇದೆ. ಕೋನ್ ಡಿ ಅಂದರೆ y ಇದೆ. ಹಾಗಾಗಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ಇವಾಗ ಎಕ್ಸ್ ಹಂಗೆ ಇಡೋಣ. ಪ್ಲಸ್ y ಬೆಲೆ ಎಷ್ಟು ಬಂದಿದೆ ನಮಗೆ 80 ಡಿಗ್ರಿ ಬಂದಿದೆ. ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ. ಇದು 80 ಈ ಕಡೆ ಬಂದರೆ ಮೈನಸ್ 80 ಆಯಿತು. ನೆಕ್ಸ್ಟ್ 180ರಲ್ಲಿ 80 ಹೋದರೆ 100 ಆಗುತ್ತದೆ. ಅಂದರೆ ಎಕ್ಸ್ ಬೆಲೆ 100 ಡಿಗ್ರಿ ಆಗುತ್ತದೆ. ಅದೇ ರೀತಿ ಕೋನ್ ಎ ಈಕ್ವಲ್ ಟು ಕೋನ್ ಸಿ. ಇಲ್ಲಿ ನೀವು ನೋಡ್ಬೋದು ಕೋನ್ ಎ ಈಕ್ವಲ್ ಟು ಕೋನ್ ಸಿ ಅಂದರೆ ಈ ಭಾಗ ಹೌದಾ. ಇದು ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಕೋನ್ ಎ ಬೆಲೆ ಎಷ್ಟು ಬಂದಿದೆ ಅಂದರೆ ಇಲ್ಲಿ 100 ಡಿಗ್ರಿ ಬಂದಿದೆ. ಅಂದರೆ ಕೋನ್ ಸಿ ಕೂಡ 100 ಡಿಗ್ರಿ ಆಗುತ್ತದೆ. ಇವಾಗ ಇಲ್ಲಿ ನೀವು ನೋಡ್ಬೋದು ಈ ಒಂದು ಕೋನ ಎಷ್ಟಿದೆ ಬಂದಿದೆ 100 ಡಿಗ್ರಿ ಬಂದಿದೆ. ನಮಗೆ ಆಲ್ರೆಡಿ ಗೊತ್ತಿದೆ ಇವೆರಡು ಏನಿದಾವೆ ಅಂದರೆ ಇದು ಸರಳ ಯುಗ್ಮಗಳಾಗಿವೆ. ಅಂದರೆ ಇವೆರಡು ಕೋನಗಳನ್ನ ಕೂಡಿಸಿದಾಗ ನಮಗೆ 180 ಡಿಗ್ರಿ ಬರುತ್ತದೆ. ಹಾಗಾಗಿ ಇಲ್ಲಿ 100 ಡಿಗ್ರಿ ಪ್ಲಸ್ ಜೆಡ್ ಈಕ್ವಲ್ ಟು 180 ಡಿಗ್ರಿ ಅಂತೇಳಿ ಬರೆದಿದ್ದೀನಿ. ಯಾಕಂದರೆ ಅವು ಸರಳ ಯುಗ್ಮಗಳಾಗಿವೆ. ನೆಕ್ಸ್ಟು ಜೆಡ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಇದು ಈ ಕಡೆ ಬಂದರೆ 100 ಆಯಿತು. ನೆಕ್ಸ್ಟು 180ರಲ್ಲಿ 100 ಹೋದರೆ 80 ಡಿಗ್ರಿ ಆಗುತ್ತದೆ. ಅಂದರೆ ಜೆಡ್ ಬೆಲೆ 80 ಡಿಗ್ರಿ ಆಗುತ್ತದೆ. ಅಥವಾ ಇದನ್ನ ನಾವು ಡೈರೆಕ್ಟಾಗಿ ಯಾವ ರೀತಿ ಬರಿಬೋದು ಅಂದರೆ ಕೋನ್ ಬಿ ಈಕ್ವಲ್ ಟು ಜೆಡ್. ಯಾಕಂದರೆ ಇಲ್ಲಿ ನೋಡ್ಬೋದು ಕೋನ್ ಬಿ ಈಕ್ವಲ್ ಟು ಜೆಡ್ ಯಾಕಂದ್ರೆ ಇವು ಅನುರೂಪ ಕೋನಗಳಾಗಿರ್ತವೆ. ಅನುರೂಪ ಕೋನಗಳು ಏನಾಗಿರ್ತಾವೆ ಸಮನಾಗಿ ಇರುತ್ತವೆ. ಹಾಗಾಗಿ ನಾವು ಡೈರೆಕ್ಟಾಗಿ ಬರಿಬೋದು ಜೆಡ್ ಈಕ್ವಲ್ ಟು ಏನಾಗುತ್ತೆ 80 ಡಿಗ್ರಿ ಆಗುತ್ತದೆ. ನೀವು ಈ ರೀತಿ ಮಾಡ್ಬೋದು ಅಥವಾ ಸರಳ ಯುಗ್ಮವನ್ನು ಬಳಸಿ ಮಾಡ್ಬೋದು. ಅಥವಾ ಅಂದರೆ ಸರಳ ಯುಗ್ಮ ಅಂದರೆ ಈ ಕೋನವನ್ನು ಕಂಡು ಹಿಡ್ಕೊಂಡು ಎರಡು ಕೂಡಿಸಿ 180 ಡಿಗ್ರಿ ಆಗುತ್ತೆ ಅಂತೇಳಿ ನೀವು ಈ ರೀತಿ ಬರಿಬೋದು. ಇಲ್ಲ ಡೈರೆಕ್ಟಾಗಿ ಇವೆರಡು ಅನುರೂಪ ಕೋನಗಳಾಗಿವೆ. ಹಾಗಾಗಿ ಜೆಡ್ ಈಕ್ವಲ್ ಟು 80 ಡಿಗ್ರಿ ಆಗುತ್ತದೆ ಅಂತೇಳಿ ಈ ರೀತಿ ಕೂಡ ನೀವು ಬರಿಬೋದು. ನೆಕ್ಸ್ಟು 5ನೇ ಚಿತ್ರ ಈ ರೀತಿಯಾಗಿದೆ. ಇಲ್ಲಿ y ಈಕ್ವಲ್ ಟು 112 ಡಿಗ್ರಿ. ಇಲ್ಲಿ ನೀವು ನೋಡ್ಬೋದು y ಈಕ್ವಲ್ ಟು 112 ಡಿಗ್ರಿ ಅಂತ ಯಾಕೆ ತೊಗೊಂಡಿನಿ ಅಂದರೆ ಇವು ಅಭಿಮುಖ ಕೋನಗಳಾಗಿವೆ. ಇವೆರಡು ಏನಂದ್ರೆ ಅಭಿಮುಖ ಕೋನಗಳು ಏನಿರ್ತಾವೆ ಸಮನಾಗಿರುತ್ತವೆ. ಹಾಗಾಗಿ y ಈಕ್ವಲ್ ಟು 112 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 40 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ನೀವು ನೋಡ್ಬೋದು ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ 40 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೀವು ನಾನು ಒಂದು ತ್ರಿಭುಜವನ್ನು ಇಲ್ಲಿ ಬಳಸಿದ್ದೇನೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ತ್ರಿಭುಜಗಳ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ 180 ಡಿಗ್ರಿ ಆಗಿರುತ್ತದೆ. ಅದನ್ನ ಇಲ್ಲಿ ನೀವು ಬರ್ಕೋಬೇಕು. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತೇಳಿ ಬರಿಬೇಕು. ಇವಾಗ ಎಕ್ಸ್ ಪ್ಲಸ್ ವೈ ಬೆಲೆ ಗೊತ್ತಿದೆ ನಮಗೆ 112 ಡಿಗ್ರಿ ಪ್ಲಸ್ 40 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಎಕ್ಸ್ ಪ್ಲಸ್ 112 ಪ್ಲಸ್ 40 ಅಂದರೆ 152 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟು ಎಕ್ಸ್ ಈಕ್ವಲ್ ಟು 180 ಡಿಗ್ರಿ. ಇದು ಪ್ಲಸ್ ಇದ್ದದು ಈ ಕಡೆ ಬಂದರೆ ಮೈನಸ್ 152 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಎಕ್ಸ್ ಈಕ್ವಲ್ ಟು 180ರಲ್ಲಿ 152 ಹೋದರೆ 28 ಡಿಗ್ರಿ ಆಗುತ್ತದೆ. ಅಂದರೆ ಈ ಎಕ್ಸ್ ಕೋನ ಎಷ್ಟಾಗಿರುತ್ತದೆ ಅಂದರೆ 28 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟು ಜೆಡ್ ಈಕ್ವಲ್ ಟು ಎಕ್ಸ್. ಇಲ್ಲಿ ನೋಡ್ಬೋದು ಈ ಚಿತ್ರವನ್ನು ನೋಡಿದಾಗ ಇದು ಜೆಡ್ ಈಕ್ವಲ್ ಟು ಎಕ್ಸ್. ಯಾಕಂದರೆ ಇವು ಎರಡು ಏನಿದಾವೆ ಪರ್ಯಾಯ ಅಂತರ್ಕೋನಗಳಾಗಿವೆ. ಇಲ್ಲಿ ಇದು 40 ಇದ್ದರೆ ಈ ಒಂದು ಆ್ಯಂಗಲ್ ಕೂಡ 40 ಆಗಿರುತ್ತದೆ. ಅದೇ ರೀತಿ ಈ ಜೆಡ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಆಗುತ್ತದೆ. ಈಗಾಗಲೇ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. ಎಷ್ಟು ಬಂದಿದೆ 28 ಡಿಗ್ರಿ ಬಂದಾಗ ಜೆಡ್ ಕೂಡ 28 ಡಿಗ್ರಿ ಆಗುತ್ತದೆ. ಯಾಕಂದರೆ ಇಲ್ಲಿ ನೀವು ಬರಿಬೇಕು ಪರ್ಯಾಯ ಅಂತರ್ಕೋನಗಳು ಅಂತೇಳಿ ಬರಿಬೇಕು. ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡೋಣ. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.